ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು. ಬನ್ನಿ ಅವರೊಂದಿಗೆ ಸಂವಾದ ನಡೆಸೋಣ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಈ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈಗ ಕಾಮನ್ ಕಾಫ್, ಕೋಲ್ಡ್ ಅಂತ ನಾವೇನು ಕರಿತೀವಿ, ಅಂದರೆ ಸಾಧಾರಣವಾಗಿ ಬರುವಂಥ ಶೀತ, ನೆಗಡಿ, ಕೆಮ್ಮು, ತುಂಬ ಇದು ಸೀಸನ್ ಚೇಂಜಿಂದ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಕಾರಣಗಳಿಂದ, ಡಸ್ಟ್ ಅಲರ್ಜಿ ಇರ್ಬೋದು, ಇದರಿಂದ ಕೆಮ್ಮು, ಶೀತ ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಎಲ್ರಿಗೂ. ಇದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಇದರ ಬರುವಂಥ ಕಾರಣಗಳೇನು, ಹಾಗೆ ಇದನ್ನು ಕಂಟ್ರೋಲ್ ಹೇಗೆ ಮಾಡ್ಬೋದು? ಈಗ ಈ ಶೀತ ಮತ್ತು ನೆಗಡಿ, ಕೆಮ್ಮು ಇದಕ್ಕೆ ಮುಖ್ಯವಾಗಿ ನಾವು ಆಹಾರ ಪದ್ಧತಿ ಏನಿದೆ ಅದು ಬಹಳ ಮುಖ್ಯವಾದಂಥದ್ದು. ನಾವು ಯಾವುದೇ ರೀತಿ, ಈಗ ನಮ್ಗೆ ಅಲರ್ಜಿ ಇರುತ್ತೆ, ಈ ಡಸ್ಟ್ ಅಲರ್ಜಿ ಇರುತ್ತೆ, ಅಥವಾ ನಾವು ತಗೊಳ್ಳುವಂಥ ಆಹಾರದಲ್ಲಿ ಹೆಚ್ಚು ಕೋಲ್ಡ್ ಪ್ರಾಡಕ್ಟ್ಸನ್ನು ನಾವು ತಗೊಳ್ಳೋದು, ಆಮೇಲೆ ಗೊತ್ತಿದ್ದೂ ಬೇಸಿಗೆಗಾಲದಲ್ಲಿ ಹೆಚ್ಚು ಐಸ್ ವಾಟರನ್ನು ನಾವು ಕುಡಿಯೋದು, ಅಂದರೆ ತಂಪಾದ ನೀರನ್ನು ಕುಡಿಯೋದು, ಅಥವಾ ಹೋದಲ್ಲಿ ಬಂದಲ್ಲಿ ಅದು ತಂಪಾದ ಪಾನೀಯಗಳನ್ನು ನಾವು ಸ್ವೀಕರಿಸೋದು, ನಮ್ಮ ದೇಹಕ್ಕೆ ಸೇವಿಸೋದು, ಇದೊಂದು ಮುಖ್ಯವಾದಂಥ ಮೂಲ ಕಾರಣಗಳಾಗುತ್ತೆ ಶೀತ, ಕೆಮ್ಮು, ನೆಗಡಿ ಬರಲಿಕ್ಕೆ. ಮತ್ತು ಶೀತ ಬಂದಾಗ ಕೆಮ್ಮು ಬರುವುದು ಸರ್ವಸಾಮಾನ್ಯ. ಆಮೇಲೆ ಕಫ ಕಟ್ಟೋದು ಎದೆಯಲ್ಲಿ, ಅದು ಕೂಡ ಸರ್ವಸಾಮಾನ್ಯವಾದಂಥ ಒಂದು ಕಾಯಿಲೆ. ಆದಷ್ಟು ನಿಮ್ಮ ಆಹಾರ ಸಿಂಪಲ್ ಆಗಿರಬೇಕು. ದಾಲ್ ರೋಟಿ ಅಂತ ನಾವೇನು ಹೇಳ್ತೀವಿ ಅಂದರೆ ಚಪಾತಿ ಆಗಿರ್ಬೋದು, ದಾಲ್ ಆಗಿರ್ಬೋದು, ಇವೆರಡನ್ನು ಅಷ್ಟೇ ಸ್ವೀಕರಿಸೋದು. ಮತ್ತು ಆ ಹೆಚ್ಚು ಆಯಿಲಿ ಪದಾರ್ಥ ಅಂತಂದರೆ ಹೆಚ್ಚು ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳನ್ನು, ಎಣ್ಣೆಯಲ್ಲಿ ಜಾಸ್ತಿ ಎಣ್ಣೆಯನ್ನು ಹಾಕಿ ಮಾಡಿದಂಥ ಪಲ್ಯಗಳನ್ನು, ಸಾಂಬಾರುಗಳನ್ನು ಸ್ವೀಕರಿಸೋದು ಒಳ್ಳೆಯದಲ್ಲ. ಆದಷ್ಟು ಆ ಸಮಯದಲ್ಲಿ ತುಪ್ಪ, ಎಣ್ಣೆಯನ್ನು ಜಾಸ್ತಿ ತೊಗೊಳ್ಬಾರ್ದು, ಕಡಿಮೆ ಮಾಡಬೇಕು. ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನೋದು ಏನಿದೆ ಅದನ್ನು ಕಂಪ್ಲೀಟಾಗಿ ನೀವು ನಿಲ್ಲಿಸಬೇಕು. ಈ ಒಂದು ತರಕಾರಿ ತಿನ್ನುವ ಅಭ್ಯಾಸ ಬಹಳ ಉತ್ತಮವಾದಂಥದ್ದು. ಆದರೆ ನೀವು ಆದಷ್ಟು ನಾರಯುಕ್ತ ಮತ್ತು ಹಸಿರು ತರಕಾರಿಗಳೇನಿದೆ ಆದಷ್ಟು ಆ ಸಮಯದಲ್ಲಿ ಕಡಿಮೆ ಮಾಡಬೇಕು. ಸೌತೆಕಾಯಿ ತಿನ್ನುವಂಥ ಒಂದು ನಿಮ್ಮ ರೂಢಿ ಇತ್ತಂತಂದರೆ ಅದನ್ನು ಕೂಡ ಕಡಿಮೆ ಮಾಡಿ. ಗೆಡ್ಡೆ ಗೆಣಸುಗಳನ್ನು ಹೆಚ್ಚಾಗಿ ಸೇವಿಸೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಮತ್ತು ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳಿದೆ. ಈ ಮೆಣಸಿನಕಾಳನ್ನು ತಿಂದರೆ ಅಥವಾ ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಆ ಕೆರೆತ ಅಥವಾ ಒಂದು ಕೆಮ್ಮಿಗೆ ಏನು ನಮಗೆ ಸಮಸ್ಯೆ ಆಗಿರುತ್ತೆ ಅದನ್ನು ಇಮಿಡಿಯೇಟಾಗಿ ಪರಿಹಾರವನ್ನು ನಾವು ಪಡ್ಕೊಳ್ಬೋದು. ನಾವು ಕೆಲವೊಂದು ಸಾರಿ ಹೆಚ್ಚು ಶೀತ ಆದಾಗ ಈ ಟವಲನ್ನು ಹಾಕ್ಕೊಂಡ್ಬಿಟ್ಟು ಬಿಸಿ ನೀರಿನ ಉಗಿಯನ್ನು ನಾವು ಅದರಲ್ಲಿ ವೇಪರ್ಸನ್ನು ಹಾಕಿ ನಾವು ತಗೊಳ್ಳುವಂಥ ಒಂದು ಪದ್ಧತಿ ಎಲ್ಲ ನೀವು ನೋಡಿರ್ಬೋದು. ಅದು ಕೂಡ ನಾನು ಹಿಂದಿನ ಸಂಚಿಕೆಗಳಲ್ಲಿ ಬೇವಿನ ಎಣ್ಣೆಯನ್ನು ಉಪ್ಪು ಹಾಕಿ ಅದನ್ನು ಒಂದು ಚಮಚದಷ್ಟು ಬಿಸಿ ನೀರಿನಲ್ಲಿ ಹಾಕಿ ಆ ಆವಿಯನ್ನು ತಗೊಳ್ಳುವಂಥ ಒಂದು ಕ್ರಮವನ್ನು ಕೂಡ ಹೇಳಿದ್ದೆ. ಅದೇ ರೀತಿ ನೀವು ಮಾಡುವುದು ಬಹಳ ಉತ್ತಮ. ಶೀತ ಆದಾಗ ಆದಷ್ಟು, ಈ ಶೀತದಿಂದ ಜ್ವರ ಬರುತ್ತೆ. ಜ್ವರಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಈ ಎದೆಯಲ್ಲಿ ಕಫ ಯಾವಾಗ ಕೂಡುತ್ತೋ ಆವಾಗ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಜ್ವರ ಬರುತ್ತೆ. ಜ್ವರ ಬರಲಿಕ್ಕೆ ಮುಖ್ಯವಾದ ಕಾರಣ ನಿಮಗೆ ನಿಮ್ಮ ಒಂದು ಕಫ್ ಅಂತ ನಾವೇನು ಹೇಳ್ತೀವಿ, ಕಫ ಅಂತ ಹೇಳ್ತೀವಲ್ಲ, ಅದು ಹೆಚ್ಚು ನಿಮ್ಮ ಎದೆಯಲ್ಲಿ ಕೂತಾಗ ಜ್ವರ ಬರಲಿಕ್ಕೆ ಮೂಲವಾದಂಥ ಕಾರಣ ಆಗುತ್ತೆ ಅದು. ಮತ್ತು ಈ ಜ್ವರ ಬರಲಾರ್ದ ಹಾಗೆ ನಾವು ಹೇಗೆ ನೋಡ್ಕೊಳ್ಬೇಕು, ಕಫನ್ನು ನಾವು ಹೇಗೆ ಹೋಗಲಾಡಿಸ್ಬೇಕು ಅನ್ನೋದಕ್ಕೆ ಇವತ್ತಿನ ದಿವಸ ನಾನು 2 ಔಷಧಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ನೀವು ಮನೆಯಲ್ಲಿ ಮಾಡಿ ಅದರಿಂದ ಉಪಯೋಗಗಳನ್ನು ತಗೊಳ್ಬೋದು. ಮತ್ತು ಮುಖ್ಯವಾಗಿ ಕಾಫ್ ಬಂದಾಗ ಆದಷ್ಟು ಬಿಸಿ ನೀರಿನ ಗಾರ್ಗ್ಲಿಂಗ್ ಅಂತ ನಾವೇನು ಹೇಳ್ತೀವಿ, ಬೆಳಿಗ್ಗೆ ಎದ್ದು ಉಪ್ಪನ್ನು ಹಾಕಿ ಗಾರ್ಗ್ಲಿಂಗ್ ಮಾಡೋದು, ಅಂದರೆ ಬಾಯನ್ನು ಮುಕ್ಕಳಿಸೋದು, ಅದರಿಂದ ಮಾಡಿದರೆ ಬ್ರಷ್ ಆದ ನಂತರ ಇದು ಭಾಳ ಉಪಯುಕ್ತವಾದಂಥ ಒಂದು ಪದ್ಧತಿ ಅಂತೇಳಿ ಹೇಳ್ಬೋದು. ಆದಷ್ಟು ಕಾಫನ್ನು ತೆಗೆದ್ರೆ ನಿಮಗೆ ಜ್ವರ ಬರುವುದು ಖಂಡಿತವಾಗಿ ಬರೋದಿಲ್ಲ. ಮತ್ತು ಹೆಚ್ಚು ಉರಿ, ನಿಮಗೆ ಕೆಮ್ಮಿ ಉರಿ ಬಂದಾಗ ಗಂಟಲ ಹತ್ರ ನೀವು ಈ ಉಪ್ಪು, ಈ ಹರಳುಪ್ಪು ಅಂತ ಏನು ಹೇಳ್ತೀವಿ, ಒಂದು ಸ್ವಲ್ಪ ಬಾಯಲ್ಲಿ ಇಟ್ಕೊಂಡ್ರೆ ಆ ಒಂದು ಕೆಮ್ಮಿನ ಒಂದು ಉರಿತ ಏನಿದೆ ಮತ್ತು ಕೆಮ್ಮೇನಿದೆ ಅದು ನಿಂತು ಹೋಗುತ್ತೆ. ಮತ್ತು ಲವಂಗ ಕೂಡ ಇದಕ್ಕೆ ಸೂಕ್ತವಾದಂಥ ಒಂದು ಔಷಧಿ ಅಂಥೇಳಿ ಹೇಳ್ಬೋದು. ಲವಂಗವನ್ನು ನೀವು ಬಾಯಲ್ಲಿ ಇಟ್ಕೊಂಡು ಕೆಲವು ಕಾಲ ಇಟ್ಕೊಂಡ್ರೆ ಆ ಒಂದು ಕೆರೆತ, ಉರಿತ ಅನ್ನೋದು ಏನಿದೆ ಅದು ಕಡಿಮೆ ಆಗುತ್ತೆ. ಆದರೆ ಸಂಪೂರ್ಣವಾಗಿ ಕಡಿಮೆ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ, ಆ ಒಂದು ಮಟ್ಟಿಗೆ ಅದು ಕಡಿಮೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಆದಷ್ಟು ಈ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನೀವು ಹೋದಾಗ, ಅಥವಾ ಈಗ ಬೇಸಿಗೆ ದಿವಸದಲ್ಲಿ ರಜೆ ಇದ್ದಾಗ, ಅಥವಾ ಮಳೆಗಾಲ ಸಮಯದಲ್ಲಿ ಎಲ್ಲೋ ಒಂದು ನೀವು ಟ್ರಾವೆಲಿಂಗ್ ಮಾಡುವಾಗ ಈ ರೀತಿಯ ಒಂದು ವೈರಲ್ ಇನ್ಫೆಕ್ಷನ್ ಆಗೋದು ಬಹಳ ಸರ್ವಸಾಮಾನ್ಯವಾದಂಥ ಒಂದು ಸಮಸ್ಯೆ. ಆದರೆ ನೀವು ಇದನ್ನು ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಅದಕ್ಕೆ ಆದಷ್ಟು ಪ್ರಿಕಾಷನ್ಸನ್ನು ನೀವು ತಗೊಂಡು ಎಲ್ಲೇ ನೀವು ಪ್ರಯಾಣ ಮಾಡುವಾಗ ಆಗಲಿ, ಅಥವಾ ಆಫೀಸಿಂದ ಮನೆಗೆ ಬರೋದೇ ಆಗಲಿ, ಅಥವಾ ಮನೆಯಲ್ಲೇ ಇರುವಾಗಲೇ ಆಗಲಿ, ಆದಷ್ಟು ಕರೆಕ್ಟ್ ಆದಂಥ ಆ ಒಂದು ವಾತಾವರಣಕ್ಕೆ ತಕ್ಕಂತೆ ನೀವು ಆಹಾರವನ್ನು ಸೇವಿಸೋದು ಬಹಳ ಉತ್ತಮ.
ವೀಕ್ಷಕರೇ, ಕರೆಯದೆ ಬರೋ ಅತಿಥಿಗಳಂತೆ ಬರೋ ಈ ಕೆಮ್ಮು, ನೆಗಡಿ, ಶೀತ ಏನಿದೆ ಇದು ತುಂಬ ನಮಗೆ ಕಷ್ಟ ಕೊಡುತ್ತೆ. ಆದ್ದರಿಂದ ಇದಕ್ಕೆ ಮನೆಯಲ್ಲೇ ಒಂದು ಸುಲಭದ ರೀತಿಯಲ್ಲಿ ಹೇಗೆ ಚಿಕಿತ್ಸೆ ಮಾಡೋದು ಅದ್ರ ಬಗ್ಗೆ ಕಲಿಯೋದು ತುಂಬ ಮುಖ್ಯ. ಆದ್ದರಿಂದ ಈಗ ತುಳಸಿ ಮತ್ತು ಲವಂಗದ ಲೇಹ್ಯ ಹೇಗೆ ತಯಾರಿಸೋದು, ಇದರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಇವತ್ತು ನಾವು ಈ ಕೆಮ್ಮು, ನೆಗಡಿ ಮತ್ತು ಕಫ ಅನ್ನೋದು ಏನಿದೆ ಅದಕ್ಕೆ ಲವಂಗ ಮತ್ತು ತುಳಸಿಯ ಲೇಹವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ತುಳಸಿಯ ಎಲೆಗಳು, ಕರಿಮೆಣಸಿನ ಕಾಳು, ಜೇನುತುಪ್ಪ, ಉಪ್ಪು ಮತ್ತು ಲವಂಗ. ಮೊದಲಿಗೆ ಪಾತ್ರೆಯನ್ನು ಬಿಸಿ ಮಾಡ್ಕೊಳ್ಬೇಕು. ಇದು ಬಿಸಿ ಆಗೋಕ್ಕಿಂತ ಮುಂಚೆ ನಾವು ಈ ಕರಿಮೆಣಸಿನ ಕಾಳು ಮತ್ತು ಲವಂಗವನ್ನು ಪುಡಿ ಮಾಡ್ಕೊಳ್ಬೇಕು. ಈಗ ಮೆಣಸಿನಕಾಳು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಕಾಳನ್ನು ತಗೊಳ್ಬೇಕು ಮತ್ತು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಲವಂಗವನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಪುಡಿ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸ್ಬೇಕಾಗತ್ತೆ. ಈಗಲೇ ಬೆರೆಸೋದಾ? ಹಾಂ, ಈಗಲೇ ಬೆರೆಸಿ. ಕಾಲು ಚಮಚದಷ್ಟು ಉಪ್ಪನ್ನು ಇದಕ್ಕೆ ಬೆರೆಸಬೇಕು. ಈಗ ಈ ಪುಡಿ ರೆಡಿಯಾಗಿದೆ. ಈಗ ಇಲ್ಲಿ ಪಾತ್ರೆ ಕೂಡ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಮಾಡ್ಕೊಳಂಗಿಲ್ಲ, 2 ಟೇಬಲ್ ಸ್ಪೂನಷ್ಟು. ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿದ ಮೇಲೆ ನಾವೇನು ಪೌಡರ್ ಮಾಡ್ಕೊಂಡಿದ್ವಿ ಈಗ ಲವಂಗ ಮತ್ತು ಮೆಣಸಿನಕಾಳನ್ನು ಅದನ್ನು ಹಾಕ್ಕೊಳ್ಳಿ. ಉಪ್ಪು ಕೂಡ ಇದರಲ್ಲಿ ಹಾಕಿರೋದ್ರಿಂದ ಈ ಮಿಶ್ರಣವನ್ನು ನಾವೀಗ ಕುದಿಸ್ಕೊಳ್ಬೇಕು. ಈಗ ಈ ಮಿಶ್ರಣವನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಅನ್ನೋದೇನಿದೆ ಅದು ರೆಡ್ಯೂಸ್ ಆಗಬೇಕು. ಇದು ಬಹಳ ಉತ್ತಮವಾದಂಥ ಒಂದು ರಿಸಲ್ಟ್ ಕೊಟ್ಟಿದೆ. ಈ ಕಾಫ್ ಮತ್ತು ಈ ಎದೆಯಲ್ಲಿ ಹೆಚ್ಚು ಕಫ ಜಮಾಯಿಸಿದಾಗ ಅದನ್ನು ತೆಗೀಲಿಕ್ಕೆ ಇದೊಂದು ಬಹಳ ಉಪಯುಕ್ತವಾದಂಥ ಒಂದು ಔಷಧಿ ಅಂತೇಳಿ ಹೇಳ್ಬೋದು. ಇದನ್ನು ನಾವು ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ. ಈಗ ಯಾವುದೇ ಒಂದು ತೈಲ ಆಗಿದ್ರೆ ಅದನ್ನ ಸ್ಟೋರ್ ಮಾಡಿ ಅಥವಾ ಶೇಖರಿಸಿ ಇಟ್ಕೊಬಹುದು. ಇದು ನೀರಿಂದ ತಯಾರಿಸ್ತಾ ಇರೋದ್ರಿಂದ ಇದ್ರದ ಒಂದು ಲೈಫ್ ಏನಿದೆ ಅಂದ್ರೆ ಸ್ಟೋರೇಜ್ ಲೈಫ್ ಕಡಿಮೆ ಇರುತ್ತೆ. ಮತ್ತೆ ಇದನ್ನ ಅದೇ ದಿವಸ ತಗೊಳ್ಳೋದು ಬಹಳ ಉತ್ತಮ. ಅಂದ್ರೆ ಫ್ರೆಶ್ ಆಗಿರುತ್ತೆ. ಮತ್ತೆ ಅದರ ಒಂದು ಸತ್ವಗಳು ಏನು ಈ ನೀರಿನಲ್ಲಿರುತ್ತೆ ಅದು ಬಹಳ ಬೇಗ ನಮ್ಮ ದೇಹಕ್ಕೆ ಎಫೆಕ್ಟ್ ಅನ್ನ ಕೊಡುತ್ತೆ. ಹೆಚ್ಚು ಕಫ ನಿಮ್ಮ ಎದೆಯಲ್ಲಿ ಕೂಡಿದಾಗ ನೀವು ಉಸಿರಾಡಿಸ್ಲಿಕ್ಕೆ ತೊಂದರೆ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಅದರಿಂದ ಬೇರೆ ನಾನಾ ರೀತಿಯ ಕ್ಷಯ ರೋಗನೂ ಹುಟ್ಕೊಳ್ಬೋದು. ಮತ್ತು ಕಫ್ನಿಂದ ಹೆಚ್ಚಾಗಿ ನಿಮಗೆ ಆಸ್ತಮಾ, ದಮ ಅಂತ ಏನು ಹೇಳ್ತೀವಿ ಅದು ಕೂಡ ಒಂದು ಜನ್ರೇಟ್ ಆಗ್ಬೋದು ಅಂತೇಳಿ ಹೇಳ್ಬೋದು. ಅದಕ್ಕಾಗಿಯೇ ಈ ಕಫಕ್ಕೋಸ್ಕರ ಇದು ಬಹಳ ಒಳ್ಳೆಯ ಒಂದು ಮದ್ದು ಅಂತ ಹೇಳಿ ಹೇಳ್ಬೋದು. ಈಗ ಕೆಮ್ಮಿನಿಂದ ಮನುಷ್ಯ ಎಷ್ಟು ಆಯಾಸಗೊಳ್ತಾನಂದ್ರೆ ಬೇರೆ ಯಾವುದೇ ಒಂದು ಕೆಲಸ ಮಾಡೋಕೆ ಆಗೋದಿಲ್ಲ, ಇರೋದಿಲ್ಲ. ಹೌದು. ಈಗ ಇದು ರೆಡಿ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಬೌಲ್ನಲ್ಲಿ ತೆಗೆದುಕೊಂಡು ಈ ರೀತಿ ಈ ದ್ರಾವ್ಯ ನೋಡಿದ್ರಲ್ಲ ನೀವು ಹೇಗೆ ಬಂದಿದೆ. ಈಗ ಆ ನೀರು ರೆಡ್ಯೂಸ್ ಆಗಬೇಕು, ಈ ರೀತಿ ಬರುತ್ತೆ. ಈಗ ಇದಕ್ಕೆ ಜೇನುತುಪ್ಪ, ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ನಂತರ ಇದರಲ್ಲಿ ಈ ತುಳಸಿ ಎಲೆಗಳು ಏನಿದೆ, ಈ ತುಳಸಿಯ ಚಿಗುರು ಎಲೆಗಳು ಏನಿರುತ್ತೆ ಅದನ್ನು ಮಾತ್ರ ನಾವು ಈ ಒಂದು ಲೇಹವನ್ನು ನಾವೇನು ಮಾಡಿದ್ದೀವಿ ಅದರಲ್ಲಿ ಯೂಸ್ ಮಾಡ್ತೀವಿ. ಇದು ಬಿಸಿ ಇರುವಾಗಲೇ ಈ ತುಳಸಿಯ ಒಂದು ಚಿಗುರು ಹೊಡೆದಂಥ ಎಲೆಗಳು ಏನಿದೆ ಇದನ್ನು ನಾವು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಈ ಬಿಸಿಯಾದ ಒಂದು ಲೇಹದಲ್ಲೇ ಅದನ್ನು
ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದನ್ನು ಸೇವಿಸುವಾಗ ಎಲೆಗಳನ್ನು ನಾವು ಅಗಿದು ತಿನ್ನಬೇಕು. ಇದನ್ನು ಅದು ಬಹಳ ಮುಖ್ಯವಾದಂಥ ಒಂದು ಪಾತ್ರ ಇದರಲ್ಲಿ ತುಳಸಿ ಎಲೆಗಳು ವಹಿಸುತ್ತೆ. ನಾವು ಅಗಿದು ತಿಂದಾಗ ಅದರಲ್ಲಿ ಬರುವಂಥ ರಸಗಳೇನಿದೆ ಅದು ಈ ಕಫ್ ಫಾರ್ಮೇಷನ್ ಆದದನ್ನು ರಿಲೀಸ್ ಮಾಡಿಸುತ್ತೆ. ಆದ್ದರಿಂದ ಈ ತುಳಸಿಯ ಒಂದು ಚಿಗುರು ಎಲೆಗಳೇನಿದೆ ಅದು ಬಹಳ ಮುಖ್ಯವಾದ ಪಾತ್ರೆಯಲ್ಲಿ ವಹಿಸ್ತಾ ಇದೆ. ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು, ರೆಡಿಯಾಗಿದೆ ಇದು. ಈ ಲವಂಗ ಮತ್ತು ಮೆಣಸಿನಕಾಳನ್ನು ಉಪಯೋಗಿಸಿ ಮಾಡಿದಂಥ ತುಳಸಿ ಎಲೆಗಳನ್ನು ಉಪಯೋಗಿಸಿ ಮಾಡಿದಂಥ ಈ ಒಂದು ಲೇಹ್ಯ ಈಗ ಸಿದ್ಧವಾಗಿದೆ. ಶೀತ, ನೆಗಡಿ ಮತ್ತು ಕೆಮ್ಮಿಗೆ ತುಳಸಿ ಲವಂಗದ ಲೇಹ್ಯ. ಬೇಕಾಗುವ ಸಾಮಗ್ರಿಗಳು: ತುಳಸಿ ಎಲೆ, ಕರಿಮೆಣಸು, ಲವಂಗ, ಉಪ್ಪು, ಜೇನುತುಪ್ಪ. ಮಾಡುವ ವಿಧಾನ: ಕುಟಾಣಿಗೆ ಮೆಣಸಿನಕಾಳು ಮತ್ತು ಲವಂಗವನ್ನು ಹಾಕಿ ಕುಟ್ಟಿಕೊಳ್ಳಿ. ಅದಕ್ಕೆ ಉಪ್ಪನ್ನು ಹಾಕಿ ಕುಟ್ಟಿಕೊಳ್ಳಿ. ನಂತರ ಕಾದ ಪಾತ್ರೆಗೆ ನೀರು ಮತ್ತು ಕುಟ್ಟಿದ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಬಟ್ಟಲಿಗೆ ಹಾಕಿ ಜೇನುತುಪ್ಪವನ್ನು ಹಾಕಿ ಅದಕ್ಕೆ ತುಳಸಿ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಶೀತ, ನೆಗಡಿ ಮತ್ತು ಕೆಮ್ಮಿಗೆ ತುಳಸಿ ಲವಂಗದ ಲೇಹ್ಯ ಸಿದ್ಧ. ಸ್ನೇಹಿತರೆ, ಬನ್ನಿ ಈಗ ಈ ನೆಗಡಿ, ಶೀತ, ಕೆಮ್ಮು ಈ ಒಂದು ಸಮಸ್ಯೆಗಳಿಗೆ ಹೇಗೆ ಹಿಪ್ಪಲಿ ಮತ್ತು ಕರಿಮೆಣಸಿನ ಕಾಳು ಉಪಯೋಗಿಸಿ ಒಂದು ಲೇಹ್ಯ ತಯಾರಿಸ್ಬೋದು ಅನ್ನೋದನ್ನು ನೋಡೋಣ. ಈ ಹಿಪ್ಪಲಿ ಮತ್ತು ಮೆಣಸಿನಕಾಳನ್ನು ಉಪಯೋಗಿಸಿ ನಾವು ಈ ಕೆಮ್ಮು, ಶೀತ ಮತ್ತು ನೆಗಡಿ ಅಂತ ಏನು ಹೇಳ್ತೀವಿ ಇದಕ್ಕೆ ಒಂದು ಲೇಹವನ್ನು ನಾವು ತಯಾರಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಹಿಪ್ಪಲಿ, ಮೆಣಸಿನಕಾಳು, ಶುಂಠಿ ಅಂದರೆ ಒಣ ಶುಂಠಿಯನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಲವಂಗ ಮತ್ತು ಜೇನುತುಪ್ಪ. ಇದನ್ನು ಹೇಗೆ ಮಾಡೋದನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಹಿಪ್ಪಲಿ, ಮೆಣಸಿನಕಾಳು ಮತ್ತು ಲವಂಗವನ್ನು ನಾವು ಪುಡಿ ಮಾಡ್ಕೊಳ್ಬೇಕು. ಒಂದು 5ರಿಂದ 6 ಸಣ್ಣ ಹಿಪ್ಪಲಿಯನ್ನು ನಾವಿಲ್ಲಿ ತಗೊಳ್ಬೇಕು. ಮತ್ತು ಇದಕ್ಕೆ 1/4 ಚಮಚದಷ್ಟು ಮೆಣಸಿನಕಾಳು ಮತ್ತು 1/4 ಚಮಚದಷ್ಟು ಲವಂಗ. ನಂತರ ಒಣ ಶುಂಠಿಯನ್ನು ನಾವೇನು ತೊಗೊಂಡಿದ್ದೀವಿ ಅದೊಂದು 1/4 ಚಮಚ. ಎಲ್ಲ ಈಕ್ವಲ್ ಪೋರ್ಷನ್ಸ್ನಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಆದರ್ಶ್ ಅವರೇ, ಈಗಾಗಲೇ ನಾವು ಒಂದು ಲೇಹ್ಯ ತಯಾರಿಸಿದ್ದೇವೆ, ಮತ್ತೊಂದು ಲೇಹ್ಯ ತಯಾರಿಸ್ತಿದ್ದೇವೆ. ಆಲ್ಮೋಸ್ಟ್ ಇಂಗ್ರೀಡಿಯೆಂಟ್ಸ್ ಸಿಮಿಲರ್ ಇದೆ. ಎರಡರಲ್ಲೂ ಕರಿಮೆಣಸಿನ ಕಾಳು ಯೂಸ್ ಮಾಡ್ತಿದ್ದೀವಿ, ಹಾಗೆ ಜೇನುತುಪ್ಪ. ಸೊ ಇದೆರಡರಲ್ಲೂ ಏನು ಡಿಫ್ರೆನ್ಸ್ ಇದೆ, ಮತ್ತೆ ಯಾವ ಒಂದು ಸಮಯದಲ್ಲಿ ಅದನ್ನು ತಗೊಬೇಕು, ಯಾವ ಸಮಯದಲ್ಲಿ ಇದನ್ನು ತಗೊಬೇಕು, ಆ ಥರ ಏನಾದರೂ ಸ್ಪೆಸಿಫಿಕೇಶನ್ ಇದೆಯಾ? ಈಗ ನೋಡಿ, ನಾನು ಮೊದಲು ಹೇಳಿದಂಥದ್ದು ಏನಿತ್ತು ಅದು ಆ್ಯಕ್ಚುಲಿ ಆಗಿ ಒಂದು ಕಫ ನಿಮ್ಮ ಎದೆಯಲ್ಲಿ ಕೂಡಿಟ್ಟಾಗ ಯಾವ ರೀತಿಯ ಒಂದು ಸೊಲ್ಯೂಷನ್ ಅಂತ ಹೇಳಿ ಅದಕ್ಕೆ ನಾನು ಹೇಳಿದೆ. ಈಗ ನಾನು ಇದನ್ನು ಹೇಳ್ತಾ ಇರೋದು ನಿಮ್ಮ ಬಾಯಲ್ಲಿ ಈ ಕೆಮ್ಮು, ನೆಗಡಿ ಮತ್ತು ಶೀತ ಆದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಬಾಯಲ್ಲಿ ಟೇಸ್ಟ್ ಇರೋದಿಲ್ಲ. ಯಾವುದೇ ಆಹಾರವನ್ನು ನೀವು ಸೇವಿಸುವಾಗ ಒಂಥರ ಕಹಿ ಆಗುತ್ತೆ, ಆಮೇಲೆ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ. ಆ ಒಂದು ವಿಷಯಕ್ಕೆ ಮತ್ತು ನಿಮ್ಮ ಗಂಟಲ ಏನಿದೆ ಅದು ಬಹಳ ಸರಳವಾಗಿ ಒಂಥರ ತುರಿಕೆ, ಕೆರಿಕೆ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಆದ್ದರಿಂದ ಈ ಒಂದು ಲೇಹವನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಇದು ಪುಡಿ ಆಗಿದೆ. ಈಗ ಇದನ್ನು ನಾವು ಒಂದು ಪಾತ್ರೆಗೆ ಒಂದು ಬಿಸಿನೀರನ್ನು ಮಾಡಿಕೊಂಡು ಅದಕ್ಕೆ ಆ ಪುಡಿಯನ್ನು ಹಾಕಬೇಕು. ಈಗ ಪಾತ್ರೆ ಬಿಸಿಯಾಗಿದೆ. ಇಲ್ಲಿ ಸ್ವಲ್ಪ ನೀರನ್ನು, ಒಂದು 3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಅದಕ್ಕೆ ನಾವು ಮಾಡಿದಂಥ ಈ ಪುಡಿ ಏನಿದೆ, ಸಣ್ಣ ಹಿಪ್ಪಲಿ, ಲವಂಗ ಮತ್ತು ಕರಿಮೆಣಸಿನಕಾಳು ಮತ್ತು ಶುಂಠಿ, ಇದನ್ನು ಹಾಕ್ಕೊಂಡ್ಮೇಲೆ ಇದು ಬಾಯ್ಲ್ ಆಗಬೇಕು. ಬಾಯ್ಲ್ ಆಗುವಾಗ ನಾವು ಇದನ್ನು ಸ್ವಲ್ಪ ಕಲಿಸ್ಕೊಳ್ಬೇಕು. ಈ ಥರ ಸ್ಟಿರ್ ಮಾಡ್ತಾನೆ ಇರಬೇಕು. ಇದು ಸ್ವಲ್ಪ ಲಿಕ್ವಿಡ್ ಫಾರ್ಮ್ನಲ್ಲಿ ಇರುತ್ತೆ. ಜಾಸ್ತಿ ಒಂದು ನಾವು ಮೊದಲು ಮಾಡಿದ ಹಾಗೆ ಲೇಹ ಅದು ಹೇಗೆ ದಪ್ಪವಾಗಿರುತ್ತೆ, ತಿಕ್ಕಾಗಿರುತ್ತೆ. ಇದು ಸ್ವಲ್ಪ ನೀರಿನ ಒಂದು ಸ್ವಲ್ಪ ತೆಳುವಾಗಿ ಇರುತ್ತೆ. ಇದಕ್ಕೆ ನಾವು ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು, ಅಂದರೆ ಇದನ್ನು ನಾವು ತಣ್ಣಗೆ ಮಾಡೋಕ್ಕೆ ಬಿಡಬೇಕು. ನಂತರ ಜೇನುತುಪ್ಪವನ್ನು ಹೌದು ಇದು ದಿನಕ್ಕೆ 2 ಬಾರಿ ನೀವು ಇದನ್ನು ಸೇವಿಸಬೇಕು. ಮೊದಲು ಅದನ್ನು ತೆಗೆದುಕೊಂಡು ನಂತರ ಇದನ್ನು ಇಮಿಡಿಯೇಟಾಗಿ ನೀವು ತೊಗೊಳ್ಬೋದು, ಅಥವಾ ಒಂದು 10 ನಿಮಿಷ ಬಿಟ್ಟು ಇದನ್ನು ಕೂಡ ತೊಗೊಳ್ಬೋದು. ಬಹಳ ನಿಮಗೆ ಉಪಯುಕ್ತ ಆಗುತ್ತೆ. ಇದು ಒಂದು ಹೇಗೆ ಅಂತಂದರೆ ಬಾಯಲ್ಲಿ ನಾನು ಅದೇ ಹೇಳಿದೆ, ಕಹಿ ಒಂದು ಏನು ಊಟ ಮಾಡೋಕ್ಕೆ ಮನಸ್ಸಾಗಲ್ಲ.
ಈಗ ಯೂಶಲಿ ಈ ಜ್ವರ ಬಂದಿರುತ್ತೆ, ಅದಾದ್ಮೇಲೆ ಈ ರೀತಿಯ ಒಂದು ಏನು ಟೇಸ್ಟ್ ಸಿಗದೆ ಇರೋ ಅಂತ ಒಂದು ಅನುಭವ ಆಗುತ್ತೆ. ಹೌದು, ಜ್ವರ ಬಂದಾಗ ಡೆಫಿನೆಟ್ ಆಗಿ ಆಗುತ್ತೆ. ಈಗ ಇದು ರೆಡಿ ಆಗಿದೆ. ಈಗ ನೋಡಿ ಕಿರಣ್ಮಯಿ ಅವರೇ, ಇದು ರೆಡಿ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 1/4 ಟೀ ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ಇದಕ್ಕೆ. ನೋಡಿ, ಈ ಥರ ಮಿಕ್ಸ್ ಆದ ನಂತರ ಇದನ್ನು 1 ಟೀ ಸ್ಪೂನ್ ಅಷ್ಟು ನೀವು ಬ್ರೇಕ್ಫಾಸ್ಟ್ ಆದಮೇಲೆ, ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ ತಗೊಳ್ಬೇಕು. ಆಮೇಲೆ ಇದನ್ನು ಸೇವಿಸಿದ ನಂತರ ನೀರನ್ನು ಮಾತ್ರ ಕುಡಿಬೇಡಿ. ಇದು ಬಹಳ ಅದರ ಒಂದು ಎಫೆಕ್ಟ್ ಏನಿದೆ ಅದು ಬೇಗ ಹೊರಟೋಗುತ್ತೆ. ಯಾಕಂತಂದ್ರೆ ನಿಮ್ಮ ಗಂಟಲಲ್ಲಿ ಅಂದರೆ ನೀವು ಬಿಸಿ ನೀರನ್ನು ಕುಡಿಬೋದು, ಬಟ್ ನೀರನ್ನು ಕುಡಿಯೋದೇ ಇರೋದು ಆ ಒಂದು ಮೂಮೆಂಟ್ನಲ್ಲಿ ಬೇಡ ಅಂತ ಹೇಳಿ. ಈಗ ಈ ಹಿಪ್ಪಲಿ ಮತ್ತು ಕರಿಮೆಣಸಿನ ಕಾಳಿನ ಒಂದು ಲೇಹ ಏನಿದೆ ಅದು ಸಿದ್ಧವಾಗಿದೆ. ಶೀತ, ನೆಗಡಿ ಮತ್ತು ಕೆಮ್ಮಿಗೆ ಹಿಪ್ಪಲಿ ಮತ್ತು ಕರಿಮೆಣಸಿನ ಲೇಹ್ಯ. ಬೇಕಾಗುವ ಸಾಮಗ್ರಿಗಳು: ಹಿಪ್ಪಲಿ, ಮೆಣಸಿನಕಾಳು, ಒಣಶುಂಠಿ, ಲವಂಗ, ಜೇನುತುಪ್ಪ. ಮಾಡುವ ವಿಧಾನ: ಪುಟಾಣಿಗೆ ಹಿಪ್ಪಲಿ, ಮೆಣಸಿನಕಾಳು, ಲವಂಗ ಮತ್ತು ಒಣಶುಂಠಿಯನ್ನು ಹಾಕಿ ಕುಟ್ಟಿಕೊಳ್ಳಿ. ನಂತರ ಕಾದಿರುವ ಪಾತ್ರೆಗೆ ನೀರು ಮತ್ತು ಕುಟ್ಟಿದ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಬಟ್ಟಲಿಗೆ ಸೋಸಿಕೊಂಡು ಅದಕ್ಕೆ ಜೇನುತುಪ್ಪವನ್ನು ಬೆರೆಸಿದರೆ ಶೀತ, ನೆಗಡಿ ಮತ್ತು ಕೆಮ್ಮಿಗೆ ಹಿಪ್ಪಲಿ ಮತ್ತು ಕರಿಮೆಣಸಿನ ಲೇಹ್ಯ ಸಿದ್ಧ.